ತಾಯಿಗಿಂತ ನೋಡ ನಿನ್ನ ತಾಯಿ ನೈಸಿರ ನೀನು ಏನೇ ಕೋಟಿ ಕೊಟ್ಟು ನಿನಗೆ ಏನು ಎಣ್ಣೆ ಕೊಡೋದು ವೇಸ್ಟ್ ತಾಯಿ ಅಲ್ವಾ? ಅಂಥ ಮಗ ಅವ್ರು ನನ್ನಂಥ ಮಗ ಹುಲಿ ಅಂತ ಮಗಿದ್ದೀನಿ ಬಾ ತಾಯಿ. ಇಷ್ಟೊಂದು ಚೆನ್ನಾಗ್ತಾನ ನೋಡಮ್ಮ, ಸೇರ್ತಾ ಕೊಡ್ಸಿ ಚೆನ್ನಾಗ್ತಾನ. ಅಡಿಲ್ಲ ಬರಲಿ ಅಂತಾರ ತೆಗಿ. ಜೇನು ಮಾವ ಅಂದವಾ? 3 ಜನ ಮಾವ ಅಂತಾರೆ. ಸೈನ್ ಹಾಸ್ಕೊಂತೀನಿ. ಆಸ್ತಿಯಾ ವಾ ತಗೊಂಡು ಚೆನ್ನಾಗಿದೆಯಾ ಅಂತ ಒಳ್ಳೆ ಸರಿ ಕೊಡ್ತೀನಿ. ಹುಡ್ಕೊಳ್ಳಿ, ಚೆನ್ನಾಗಿ ಬದುಕಿ, ಚೆನ್ನಾಗಿ ಬದುಕಿ ಆಯ್ತಾ? ಎಲ್ಲ ಏನು ನಾವ್ ಹೇಳಕ್ಕಾಗಲ್ಲ ಅಂತ ಹೇಳಿದ್ರು. ನೆಪ್ರೋನಲ್ಲೇ ತೋರಿಸ್ತಾ ಇದ್ವಿ, 2 ಕಿಡ್ನಿನೂ ಫೇಲ್ ಆಗಿದೆ ಅಂದ್ರೆ. ಯಾವಾಗ್ಲೂ ವೇರಿಯೇಷನ್ ಆಗ್ತಾ ಇರ್ತೈತೆ, BP ಶುಗರ್. ಯಾವ ಊರು ನಿಮ್ದು? ನಮ್ದು ಘಾಟಿ ಸುಬ್ರಹ್ಮಣ್ಯ. ಎತ್ತಿನ ಜೊತೆ ನಾನು ಟೂರಿಸ್ಟ್ ಡ್ರೈವರ್ ಬೆಂಗಳೂರಿಗಿದ್ದೆ, ಲಾರಿ ಡ್ರೈವರ್ ಜಾಸ್ತಿ ನೋಡ್ಬಿಟ್ಟಿದ್ದೀನಿ ನಾನು. ಈಗ ಚೆನ್ನಾಗಿದಲ್ವ? ಅದೇ ಪುಣ್ಯ ಅಲ್ವಾ? ಒಂದ್ಸರಿ ಹಿಂಗೆ ಜೋರಾಗಿ ಹಿಂಗೆ ಕ್ಲಾಸ್ ಹಾಕಿಯಲ್ಲ. ನಂಬಿಕೆನೇ ದೊಡ್ಡ ದೇವರು, ನಂಬಿಕೆನೇ ದೊಡ್ಡ ದೇವರು. ಆಮೇಲೆ ಜಾತಿ ಗೀತಿ ಧರ್ಮ ಎಲ್ಲ ಆಮೇಲೆ. ಫಸ್ಟ್ ನಂಬಿಕೆ ಉಳಿಸ್ಕೊಳ್ಳಿ ಅಲ್ವಾ? ಆಯ್ತಾರೆ, ಆಯ್ತು ಹೋಗಿ ಹೊಡೆದಾಗ್ತದೆ. ಹೋಗಿ ಹೋಗಿ ಮನೆ ಹೋಗಿ ಆಶೀರ್ವಾದ ಮಾಡಿದ್ರೆ ಸಾಕು, ಏನು ಮಾಡೋದು ಅಪರೂಪ ಎಲ್ಲ ಬಂದು ಬಿಲ್ಡಪ್ ಕೊಡ್ತಾರೆ ಅಲ್ವಾ? ಸುಮ್ಮನೆ ಇರ್ಬೇಕು, ಒದ ಕೊಡ್ತೀನಿ ಒಂದ ಕಟ್ಟದಮ್ಮ. ಇದು ಸನ್ಮಾನ ಅಲ್ಲಮ್ಮ, ಸನ್ಮಾನ ಅಲ್ಲ, ಇದು ಬಹುಮಾನ ಅಲ್ಲ, ಅವಳ ಆಶೀರ್ವಾದ ಅಷ್ಟೇ ಅಲ್ಲ. ಆಯ್ತು, ನಿಮ್ಮಂತ ಸಿಗದೆ ಅಪರೂಪ ಇದೆಯಾ? ಒಂದೇ ಒಂದು ಸರಿ ಹೆಸರು ಪಡೆದು ಏನು ಸ್ಟುಡಿಯೋ ಹೆಸರು? ಋಷಿಕಾ ಅಂತ ಹೇಳಿ ಸ್ಟುಡಿಯೋ ಹೆಸರು. ಮಲ್ಲಿಕಾ ಇದು ಭದ್ರಾವತಿಯಲ್ಲಿ ಕಿರಣ್ ಅಂತ ತಮ್ಮ, ಸೌಜನ್ಯ ಅಂತ ಅವರಮ್ಮ ಹೇಮಾವತಿ, 3 ಜನ ಸೇರಿ ಈ ಜನ ಕೂರ್ಲಿಕ್ಕೋಸ್ಕರ ಬಂದಾರಲ್ಲ. ಕೈನ ಇತ್ತೆ, ಕಾಲ್ನ ಇತ್ತೆ, ಹುಷಾರಾಗುತ್ತಾ, ಮಡವ ಒಳಗೇನೆ ಗಂಡು ಒಳಗೇನೆ ಹೆಚ್ಚಿನ ಕೆಲಸ ಆಗುತ್ತೆ, ಹೆಚ್ಚಿನ ಕದಾಗ್ತಾ ಇದಾಗುತ್ತೆ. ಮನೆ ಮಗ ಮಲ್ಗೇನೆ ಮದುವೆ ಮಾಡಿಸಿ ಅಂತ ಬಂದು ಏನೇನೋ ಸುಳ್ಳು ಹೇಳಿ ಭ್ರಮೆ ಉಡಿಸಿ ನಮ್ಮನ್ನು ತಲೆ ಕೆಡಿಸಿ ಹೋಗ್ತಾರೆ. ಅಂತರ ಫ್ರೀ ಕಟ್ರಿ, ಸೀರೆ ಫ್ರೀ ಕೊಡಿ, ಫೋಟೋ ಫ್ರೀ ಕೊಡಿ, ಬಸ್ಸಾರು ಕೊಡಿ ಎಲ್ಲ ಕೇಳ್ತಾರೆ. ಈ ಪುಣ್ಯಾತ್ಮ ಅಲ್ಲಿಂದ ಬಂದು ಒಂದಿಬ್ರು ಕುದನಕ್ಕೆ ಆ ಕಲ್ಲಿನ ಮಂಚಗಳ ತೋರಿಸ್ಬೋದು. ಆ ಕಲ್ಲಿನ ಮಂಚಗಳು 2 ತಂದು ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಬಂದು ಇಬ್ಬರು ಅತ್ತೆ ಸೊಸೆ ಇಬ್ಬರು ಕಸ ಎತ್ತಿ ಕಸ ಗುಡಿಸ್ತಾರೆ. ನಾವು ಸನ್ಮಾನ ಅಂತೂ ಖಂಡಿತ ಮಾಡಲ್ದಮ್ಮ. ಇದು ತಾಯಿ ಪಾದ ಮೇಲೆ ಇರುತ್ತೆ ಹೂವು. ಹಿಂಗೆ ಯಾವ ರಕ್ಷಣೆ ಆಗಿರಲಿ ಅಂತ ಒಂದು ಹೂವಿನ ಹಾಕ್ತೀವಿ ಅಷ್ಟೇ. ಒಂದು ಕೈ ಇದ್ದರೆ ಲಾಸ್ಟ್ ಹಾಕಿ ಅಮ್ಮ ಹಿಂಗಿದ್ರೆ ಎಲ್ಲರೂ ಯಾವ್ದು ಬೇಕು ತಂಗಿ ನೀವು ಹಿಡ್ಕೊಮ್ಮ, ನೀವು ಹಿಡ್ಕೊಳ್ಳಿ. ಇವಳು ನನ್ನ ಮಗಳು ಹೊರಗಡೆ ಮತ್ತು ನಿಮ್ಮ ಮಗ ಇದ್ದಾನೆ ಅಂತ ಆಯ್ತಾ? ದೇವರು ಹೆಚ್ಚಿನ ಆಹಾರ ಕೊಡಲಿ, ಸ್ಟುಡಿಯೋ ಚೆನ್ನಾಗಿ ವ್ಯಾಪಾರ ಆಗಲಿ. ಕಡರಲ್ಲೇ ಇದು ತುಮಕೂರು ಇದೆ ಅಂತಮ್ಮ. ಮತ್ತು ಒಳ್ಳೆ ಭದ್ರಾವತಿ ಇದ್ದಾನಂತೆ. ಚೆನ್ನಾಗಿ ಹೆಚ್ಚಿನ ಆಹಾರ ಕೊಡಲಿ, ಒಳ್ಳೆ ಉತ್ತಮವಾದ ಕೆಲಸ ಆಗಲಿ. ನಿನ್ನ ನಂಬರ್ ಹಂಗೆ ಒಂದ್ಸರಿ ಸ್ಟುಡಿಯೋ ನಿಮ್ಮ ನಂಬರ್ ಹಂಗೆ ಒಂದ್ಸರಿ ಹೇಳ್ಬಿಟ್ರೆ 910 ನೆಲ್ಲ ಕೇಳ್ಬಿಟ್ಟ 910839139. ಇನ್ನೊಮ್ಮೆ 910839139. ಉಪಯೋಗ ಮಾಡ್ಕೊಳ್ಳೋಂಥ ಮಾಡ್ಕೊಳ್ಳಿ. ಉತ್ತಮವಾಗಿ ಫೋಟೋಗ್ರಾಫರ್ ಮಾಡ್ತಾನಂತೆ. ಮತ್ತು ಅದಕ್ಕೆ ನಿಮ್ಮ ಬಡವರಾದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾನಂತಮ್ಮ. ಇನ್ನು ಹೆಚ್ಚಿನ ಆಹಾರ ಕೊಡಿ ಅಲ್ವಾ? ನನಗೆ ಇವತ್ತು ಇಡ್ಲಿ ತಗೊಂಡು ನಮ್ಮ ಡ್ರೈವರ್ನ ಒಂದ್ಸರಿ ಬರ್ಬೇಕಿಲ್ಲಿ, ನಮ್ಮ ಕಡೂರು ಬಾಲಿ ಕಡು ಸಂಪದರು ನಮ್ಮ ಡ್ರೈವರ್ ಅಣ್ಣ ತಮ್ಮ ಹೆಸರು ಓದಾ ಇಲ್ಲ ಅಣ್ಣ ಹೆಸರು ಅಂಕಯ್ಯರೇ. ಎಲ್ಲಿದ್ದೀರಿ ನೀವು? ಕಡೂರು ಮಸಾಲ ಎದುರುಗಡೆ ಒಂಚೂರು ಒಂದೊಂದು ಸರಿ ತಮ್ಮದಲ್ಲಿ ಅಣ್ಣ, ಇದು ನಿಮ್ಮ ಗಾಡಿ ಮಡ್ಡಿ ಹೊರಗಡೆ 2 ಕಡೆ ಅನ್ಸ. ನಿಮ್ಮ ಗಾಡಿ ಚೆನ್ನಾಗಿ ಓಡಲಿ, ದುಡಿಮೆ ಆಗಲಿ. ಹಂಗೆ ಒಂದು ಸ್ಯಾರಿ ಕೊಡ್ತೀನಿ. ನಿಮ್ಮ ಹೆಂಡತಿ ಕೊಡ್ಬೇಕು. ಹೆಂಡತಿ ಇದ್ದಾರಾ ಇಲ್ವಾ? ಒಬ್ಬರೇ ಇಬ್ಬರು ಅವ್ರಿಗೆ ಕೊಡು. ನಾವೆಲ್ಲ ಇವರು ಕ್ಲೀನರ್ಗಳು ಅಣ್ಣ. ನಾನು ಡ್ರೈವರ್ ಆಗಿದ್ದೆ. ನಿನ್ನ ಗಾಡಿ ಒಳಗಡೆ ಪೋಸ್ಟ್ ಒಳಗಿಂದ ಹಾಕೋ 2 ಕಡೆ ಕಾಣುತ್ತೆ. ಏನೋ ಅನಾಹುತ ಆದಂಗೆ ಓಡ್ಲಿ ಗಾಡಿ ಅಂತ ನೋಡಿದ್ರೆಲ್ಲ ಕಡೆ ಓಡ್ತಾ ಇದೆ. ಇದು ನಿಮ್ಮ ಹೆಂಡತಿ ಒಬ್ಬರೇ ಆದ್ರೆ ಅವ್ರಿಗೆ ಕೊಡಿ, ಇಬ್ಬರಾದ್ರೆ 2 ಸರಿ ಕೊಡ್ತೀನಿ ಅಲ್ವಾ? ಭಾಳ ಸಂತೋಷ ವೆಂಕಣ್ಣ. ಒಳಗೆ ಹೋಗ್ಬನ್ನಿ, ದೇವ್ರು ನೋಡ್ಕೊಂಡು ಬನ್ನಿ. ಒಳಗೆ ಹೋಗ್ಬ ವೆಂಕಣ್ಣ. ಪರಿಚಯ ನೀವು? ಕರ್ನಾಟಕದ ಜನ ಎಲ್ಲ ಪರಿಚಯನೇ. ಈ ತಂಗಿ, ಈ ಮಗಳು, ನನ್ನ ತಂಗಿ ಬಾ ಮಕ್ಕಳಲ್ಲಿ ತಂಗಿ ಮಗಳು ಈ ಭರತನಾಟ್ಯ ಕಲಿತ ಹೋಗ್ತಾಳಂತೆ. ನಿಮ್ಮ ಆಶೀರ್ವಾದ ಹಾಗೆ ದೇವರ ಆಶೀರ್ವಾದ ಇರಲಿ, ನನ್ನ ಆಶೀರ್ವಾದ ಇರುತ್ತೆ. ಹಿಂಗೆ ಮಗುವಿಗೆ ಒಂದು ಆಶೀರ್ವಾದ ಮಾಡಿ. ಯಾವಾಗಲೂ ಇದೇ ಭರತನಾಟ್ಯ ಇದೇ ಡ್ರೆಸ್ಸಲ್ಲಿ ಹೊಲಿಸಿ ನನ್ನ ಮಗಳಿಗೆ ಹಾಕಿದ್ದೆ. ಭರತನಾಟ್ಯ ಮಾಡ್ತು ಅಲ್ವ ತಂಗಿ? ಇದು ಮಗಳಿಗೆ ಯಾವಾಗಲೂ ಮೈ ಮೇಲೆ ಇರಲಿ. ಮಾವನ ಕಾಣಿಕೆ ಇದು ದೊಡ್ಡಪ್ಪ ಬೇಕನಪ್ಪ, ದೊಡ್ಡಪ್ಪನ ಕಾಣಿಕೆ ಹಿಂಗೆ ಇರಲಿ ಆಯ್ತಾ? ಇಷ್ಟು ಕಟ್ ಮಾಡ್ಕಂದ ಮಿಕ್ಕಿದ ಹಿಂಗೆ ಇರಲಿ ಮಗಳೇ. ದೇವ್ರು ನಿಮಗೆ ಹೆಚ್ಚಿನ ಆಯಸಾರ ಕೊಡಲಿ. ಮತ್ತು ನಿಮ್ಮ ಮಾರ್ಗ ನೀನು ಕಲಿತಕ್ಕಂಥ ಇದರ ಶಾಲೆಯಲ್ಲಿ ಹೆಚ್ಚು ನಿಮಗೆ ಉತ್ತೀರ್ಣವಾಗಿ ಇನ್ನೂ ಹೆಸರು ಬೆಳೆಯಂಗೆ ಮಾಡ್ಕೊಡ್ಲಿ ದೇವ್ರು ನಿಂಗೆ ಆಯ್ತಾ? ಮರಿಬೇಡ ದೊಡ್ಡಪ್ಪನ ಅವಾಗ. ಅಯ್ಯೋ ನಮಸ್ತೆ ಸ್ವಾಮೀಜಿ, ಬರ್ತೀವಿ. ಹಾಂ ಇನ್ನು ಉತ್ತಮ
ಈರುಳ್ಳಿ ಬೆಲ್ಲ ಸುಟ್ಟಿದ್ದೀನೋ ತಿರ್ಗಡಕ್ಕೆ ಆಯ್ತಿರಲಿಲ್ಲ, ಹುಷಾರಿರ್ಲಿಲ್ಲ, ಕುತ್ಕೊಂಡಿದ್ದು ಉಸಿರಾಡಕ್ ಆಯ್ತಿರ್ಲಿಲ್ಲ. ಅಲ್ಲ ಈರುಳ್ಳಿ ಬೆಲ್ಲ ಸುಟ್ಟಿದ್ದು ನೋಡಿ ಒಂದೊಂದ್ಸಲ ಸಣ್ಣ ಇಲ್ಲಿ ಬಂದು ಹೋದ್ಮೇಲೆ ಕೆಲಸ ಬಂದು ಹುಷಾರಾಯ್ತು. ಯಾವ ಊರವರು? ನೆಲಮಂಗ್ಲ. ಒಂದು ನಿಮಿಷ ಕೊಡ್ಬೇಕು ಹಂಗೆ ಇವ್ರಿಗೂ ಹುಷಾರಿಲ್ಲ. ಅವ್ರ ಅವ್ರೊಂದು ಅಂತರ ಹಾಕಿ ಇಷ್ಟರಿಂದ ಮಾಡಿ ಇವ್ರಿಗೆ ಏನಾಯ್ತು? ಸೊಟ್ಟಕಾಯಿ ಬಿಡ್ತೇವೆ, ಉಸಿರಾಡಕ್ಕೆ ಯಾವ ಊರಮ್ಮ ನಿಮ್ದು? ಗುರುವಾರ ಮಂತ್ರ ಹಾಕೊಂಡು ಕ್ಷೇತ್ರದೊಳಗೆ ಸ್ನಾನ ಬೇವಿನ ಸೊಪ್ಪು ಉತ್ತು ಮಣ್ಣಾಗ ಸ್ನಾನ ಮಾಡಿ ಸರಿ ಹಾಕ್ತಾರೆ ಅದಾ ಓದಿ ಓದಿ ಜನ ಓದಿ ಹೋಮ ಅಡ್ಬಿದ್ದ ಕೊಟ್ಟೆ ಅಂತರ ಹಾಕ್ಯ ಉತ್ತು ಮಣ್ಣಾಗ ಸ್ನಾನ ಮಾಡ್ಕೊಂಡೆ ಒಳ್ಳೆ ಕಡೆ ಸಂಸಾರ ಸಿಗಲಿ ನಿಂಗೆ. ಎಲ್ಲೂ ಹಣ ನಂಗೆ ಅಡ್ಜಸ್ಟ್ ಆಗಿಲ್ಲ ಅಪ್ಪ. ನನ್ನ ಹೆಸರು ಹೆಂಗ್ ಗೊತ್ತಾ? ರಾಮು ಚಿಕ್ಕಪ್ಪ. ಏನು ಹೇಳು? ಹಾಂ ಹೋಗಿ ಹಂಗೆ